ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ತಾಲೂಕು ಸಿಡಿಪಿಒ ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಕಾನೂನು ನೆರವು ಕಾರ್ಯಕ್ರಮವನ್ನು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರು ಆದ ಹಾಜಿ ಹುಸೇನ್ ಸಾಬ್ ಯಾದವಾಡ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿಡಿಪಿಒ ಪ್ರದೀಪ್ ಅವರು, ಸಹನೆ ಮತ್ತು ಗುರುವಿನ ಪ್ರತೀಕವಾಗಿರುವ ಮಹಿಳೆಯರಿಂದ ಸಮಾಜದ ಪರಿವರ್ತನೆ ಸಾಧ್ಯವಾಗಿದ್ದು, ನಮ್ಮ ಇಲಾಖೆ ಎಲ್ಲ ಅಂಗನವಾಡಿ ಮೇಲ್ವಿಚಾರಕಿಯರು, ಕಾರ್ಯಕರ್ತೆಯರು, ಸಹಾಯಕರು ಮತ್ತು ಕೇಂದ್ರಕ್ಕೆ ಕಲಿಕೆ ಬರುವ ಮಕ್ಕಳಿಗೆ ಪೌಷ್ಟಿಕತೆಯೊಂದಿಗೆ ಉತ್ತಮ ಅಭ್ಯಾಸವಾದ ರೂಢಿ ಸಂಸ್ಕಾರವನ್ನು ಕಲಿಸಬೇಕು ಎಂದರು. ಸಹಾಯಕ ಸರ್ಕಾರಿ ಅಭಿಯೋಜಕಿ ಶಾರದಾ ಅವರು ಮಾತನಾಡಿ, 1908ರಲ್ಲಿ ನ್ಯೂಯಾರ್ಕ್ನಲ್ಲಿ 1500ಕ್ಕೂ ಅಧಿಕ ಮಹಿಳೆಯರು ದುಡಿಮೆಯ ಶಕ್ತಿಗೆ ತಕ್ಕ ವೇತನ ನೀಡುವಂತೆ ಲಿಂಗ ತಾರತಮ್ಯದ ವಿರುದ್ಧ ಸಿಡಿದೆದ್ದಿದ್ದು ಮತದಾನದ ಹಕ್ಕಿಗಾಗಿ ಪ್ರತಿಭಟನೆ ಮಾಡಿದ್ರು. ಫಲವಾಗಿ 1975 ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು ಎಂದರು. ಹಿರಿಯ ವಕೀಲರು ಆದ ಎನ್ ಅಬ್ದುಲ್ ಸಾಬ್ ಅವರು, ಇತ್ತೀಚಿನ ದಿನದಲ್ಲಿ ಆಧುನೀಕರಣ ನೆಪದಲ್ಲಿ ಮಕ್ಕಳಲ್ಲಿ ಜವಾಬ್ದಾರಿ ಹಾಗೂ ಸಂಸ್ಕಾರದ ಕೊರತೆ ಎದ್ದು ಕಾಣ್ತಾ ಇದೆ. ಮರಿಯ ಮೊದಲ ಪಾಠ ಶಾಲೆ, ತಾಯಿಯ ಮೊದಲ ಗುರುವೆಂಬ ನಾಣ್ಣುಡಿಯಂತೆ ತಂದೆ ತಾಯಂದಿರು ಹೆಣ್ಣು ಹಾಗೂ ಗಂಟೆಂಬ ಭೇದ ಭಾವವಿಲ್ಲದೆ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಒಳ್ಳೆಯ ನಡತೆ, ಜವಾಬ್ದಾರಿ, ನೈತಿಕತೆಯನ್ನ ಕಲಿಸಬೇಕು ಎಂದರು. ಜೊತೆ ಹಂಚ್ಕೋಬೇಕು. ಈ ತರ ಎಲ್ಲ ಹಂಚ್ಕೊಳ್ಳೋದ್ರಿಂದ ಅವ್ರಿಗೆ ಬರುವಂತ ಸಮಸ್ಯೆಗಳನ್ನು ನಾವು ಬಗೆಹರಿಸಬಹುದು. ಅದೇ ರೀತಿ ಆ ಸಮಸ್ಯೆಗಳನ್ನು ಯಾವ ರೀತಿ ರಕ್ಷಣೆ ಪಡಿಬೇಕು, ಅವರು ಆತ್ಮರಕ್ಷಣೆ ಆಗಲಿ, ಈಗ ನಾವು ಸೆಲ್ಫ್ ಡಿಫೆನ್ಸ್, ನಮ್ಮ ಹತ್ರ ಯಾವುದೇ ಒಂದು ರೀತಿಯ ಅಸಭ್ಯ ವರ್ತನೆ ನಡೆದ್ರೆ ತಂದೆ ತಾಯಿಗೆ ಹೇಳೋದ್ರ ಮುಖಾಂತರ ನಾವು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಅಥವಾ ಬೇರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಫಿರ್ಯಾದಿ ನೀಡೋದ್ರ ಮೂಲಕ ಅದರಿಂದ ತಪ್ಪಿಸ್ಬೋದು. ಅದೇ ರೀತಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಸಮಾಜದಲ್ಲಿ ಯಾವ ರೀತಿ ನಾವು ನಡ್ಕೋಬೇಕು, ನಮಗೆ ಯಾವ ಸ್ಥಾನಮಾನ ಇದೆ, ಮುಂಚೆಯಿಂದ ಹೆಣ್ಣು ಮಕ್ಕಳಿಗೋಸ್ಕರ ಯಾವ ರೀತಿ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ತಿಳಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತೀನಿ. ಅದೇ ರೀತಿ ಅನಾದಿ ಕಾಲದಿಂದ ಬರೋದಾದರೆ ಅವಾಗ ಸತಿ ಸಹಗಮನ ಪದ್ಧತಿ ಇತ್ತು. ಸತಿ ಸಹಗಮನ, ಈಗ ಮದುವೆ ಆದಮೇಲೆ ಗಂಡ ಮರಣ ಹೊಂದಿದ್ದಾನಂದ್ರೆ ಅವನ ಜೊತೆಯಲ್ಲಿನೇ ಚಿತೆಗೆ ಏರ್ಬೇಕಾಗಿರುತ್ತೆ. ಅಂದರೆ ಆ ರೀತಿ ನೋಡಿಕೊಂಡ್ರೆ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ವಾ ಇಂಥ ಕ್ವಶನ್ ಬರುತ್ತೆ. ಯಾಕಂದರೆ ಪ್ರತಿಯೊಬ್ಬ ಈಗ ಮನುಷ್ಯ ಆದಮೇಲೆ ಹುಟ್ಟುವ ಹಕ್ಕಾಗಲಿ ಅಥವಾ ಶಿಕ್ಷಣ ಹೊಂದುವ ಹಕ್ಕು ಎಲ್ಲ ಪ್ರತಿಯೊಂದು ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ಕೊಡ್ತಾ ಇದ್ದಾರೆ. ಹಾಗಿರುವಾಗ ಅವ್ರ ಜೊತೆನೇ ನಾವು ಮರಣ ಹೊಂದಬೇಕು ಅನ್ನೋದು ಎಷ್ಟು ಸರಿ ಅಲ್ವಾ? ಈ ಎಲ್ಲ ವಿಚಾರಗಳನ್ನು ಗಮನಕ್ಕೆ ತೆಗೆದುಕೊಂಡೋದ್ರಿಂದ ಭಾರತ ಸರ್ಕಾರವು ಮಹಿಳಾ ಸಬಲೀಕರಣಕ್ಕಾಗಿ ಹಲವಾರು ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ಮುಖ್ಯವಾಗಿ ವರದಕ್ಷಿಣಾ ನಿಷೇಧ ಕಾಯ್ದೆ. 1900 ಸುಮಾರು ದಶಕಗಳಲ್ಲಿ ಏನು ನಡೀತಾ ಇತ್ತು ಅಂದರೆ, ವರದಕ್ಷಿಣೆಗೋಸ್ಕರ ಮದುವೆ ಏನೋ ಮಾಡ್ಕೊತಾ ಇದ್ರು, ಅದು ಇದು ಏನೋ ಕೊಡ್ತೀವಿ, ನಮ್ಮ ಕೈಲಾಗಿದ್ದು ಕೊಡ್ತೀವಿ, ಮದುವೆ ಮಾಡ್ಕೊಳ್ರಿ ಅಂದರೆ ಮಾಡ್ಕೊಳ್ಳೋದು. ಮದುವೆ ಆದ ನಂತರ ಎಷ್ಟು ಕಿರುಕುಳ ಕೊಡ್ತಾ ಇರ್ತಾರೆ ಮನೆಗಳಲ್ಲಿ, ಯಾವ ವರದಕ್ಷಿಣೆ ಸಲುವಾಗಿ ಆಗಲಿ, ಮಾನಸಿಕವಾಗಿ, ದೈಹಿಕವಾಗಿ, ಇದನ್ನೆಲ್ಲ ಭಾಳಷ್ಟು ಜನ ಮಹಿಳೆಯರು ತಡ್ಕೊತಾ ಇರ್ತಾರೆ. ಯಾಕಂದರೆ ಅದನ್ನ ಮನೆ ಬಿಟ್ಟು ಬಂದು ಹೇಳಿದ್ರೆ ನಮ್ಮ ತಂದೆ ತಾಯಿಯವ್ರಿಗಾಗಲಿ, ನಮ್ಮ ಸುತ್ತಮುತ್ತಲಿನವ್ರಿಗಾಗಲಿ, ಈಗ ಆಯಿತು, ಹಿಂದಿನ ದಿನಗಳಲ್ಲಿ ಆ ಥರ ಎಲ್ಲ ಇತ್ತು. ಈಗ ಕಾನೂನಿನಲ್ಲಿ ಹಲವಾರು ಕಾಯ್ದೆಗಳನ್ನು ಜಾರಿಗೆ ತಂದಿರೋದ್ರಿಂದ ವರದಕ್ಷಿಣೆ ನಿಷೇಧ ಕಾಯ್ದೆ, ವರದಕ್ಷಿಣೆಯನ್ನು ಕೊಡೋದು ಒಂದು ನಿಷೇಧ ಮಾಡಿದ್ದಾರೆ. ಅದೇ ಥರ ಬಾಲ್ಯ ವಿವಾಹ ಆಗಲಿ, ಮಹಿಳೆಯರ ಮೇಲಿನ ದೌರ್ಜನ್ಯ, ಯಾವ ರೀತಿ ಕುಟುಂಬದಲ್ಲಿ ಯಾವುದೇ ರೀತಿಯ ದೌರ್ಜನ್ಯ ನಡೆದರೆ ಅದನ್ನು ನಿಷೇಧ ಕಾಯ್ದೆ 2005ರಲ್ಲಿ ಜಾರಿಗೆ ಬಂತು. ಯಾವುದೇ ರೀತಿಯಾದ ದೌರ್ಜನ್ಯ ನಡೀತಿದೆ ಅಂತಾದರೆ ಅವರು ದಯವಿಟ್ಟು ತಮ್ಮ ತಂದೆ ತಾಯಿಗಾಗಲಿ, ಪೋಷಕರಿಗಾಗಲಿ, ಯಾರಿಗೇ ಆಗಲಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದ್ರ ಮೂಲಕ ನಿಮಗೆ ಆದಷ್ಟು ಮಟ್ಟಿಗೆ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಸಣ್ಣ ಸಣ್ಣ ವಿಷಯಕ್ಕೋಸ್ಕರ ಎಲ್ಲರೂ ಸ್ಟೇಷನ್ಗೆ ಹೋಗಿ ಅಲ್ಲಿ ಫಿರ್ಯಾದಿ ಮಾಡಿರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಹೆಣ್ಣಿನ ಒಂದು ಭೂಮಿ ತಾಯಿಗೆ ಯಾಕೆ ಹೋಲಿಸ್ತಾರೆ ಅಂದರೆ, ಎಲ್ಲ ರೀತಿಯಾಗಿ ಅವರು ಒಂದು ಏನೇ ಕಷ್ಟ ಬಂದರೂ ಒಂದು ಭರಿಸೋ ಶಕ್ತಿಯನ್ನು ಅವ್ರಿಗೆ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈಗ ಆಯಿತು, ಅದಕ್ಕೂ ಮೀರಿ ಸಮಸ್ಯೆ ಉಂಟಾಯಿತು, ನಾವೇನು ಮಾಡಬೇಕು ಅಂದರೆ ಅದನ್ನೆಲ್ಲ ತಡ್ಕೊಂಡು ಅಷ್ಟು ನಾವು ಇದನ್ನು ಅನುಭವಿಸೋ ಅವಶ್ಯಕತೆ ಈಗಿಲ್ಲ. ಪ್ರತಿಯೊಬ್ಬರಿಗೂ ಯಾವುದೇ ರೀತಿ ಸಮಸ್ಯೆಯಲ್ಲಿ ಹೊರಗೆ ಬಂದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಅಥವಾ ನಮ್ಮ ನ್ಯಾಯಾಲಯದಲ್ಲಿ ಕಾನೂನು ಸೇವಾ ಸಮಿತಿ ಅಂತ ಉಚಿತವಾಗಿ ಕಾನೂನು ಸೇವಾ ಸಮಿತಿ ಅಂತ ಇದೆ ಬಡವರಿಗಾಗಿ, ಅಲ್ಲಿ ಯಾವುದೇ ಸಮಸ್ಯೆಗಳಿರಲಿ ನಿಮಗೋಸ್ಕರ ಲೀಗಲ್ ಇವರು ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ಇರ್ತಾರೆ, 10 ಜನನ ನೇಮಕ ಮಾಡಿರ್ತಾರೆ. ಇದರಲ್ಲಿ ಕಾನೂನು ಇದರಲ್ಲಿ ನೀವು ಬಂದು ನಿಮ್ಮ ಸಮಸ್ಯೆ ಹೇಳಿದ್ರೆ ಯಾವುದೇ ರೀತಿಯ ಉಚಿತವಾಗಿ ಯಾವುದೇ ಒಂದು ಫೀಸ್ ತಗೊಳ್ಳಲ್ಲ, ಏನಿಲ್ಲ. ನಿಮ್ಮ ಸಮಸ್ಯೆಗೆ ಸಂಬಂಧಪಟ್ಟಂತಹ ಬ್ರಹ್ಮ ಸಮಾಜ ಸ್ಥಾಪನೆ ಮಾಡಿದ್ರು. ಸೊ ಯಾಕೆ ಸ್ಥಾಪನೆ ಮಾಡಿದ್ರು? ಮಹಿಳೆಯರ ಸಮಸ್ಯೆ ನಿವಾರಣೆಗೆ ನೀವೇ ಕಾರಣ, ನಿಮ್ಮ ಸಮಸ್ಯೆ ನಿಮ್ಮ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿ ಉತ್ತರ ಇದೆ, ನಿಮ್ಮ ಮೇಲೆ ಸಮಸ್ಯೆ ಇದೆ ಅಂತೇಳಿ ರಾಜಾರಾಮ್ ಮೋಹನ್ ರಾಯ್ ಅವರು ಅಂದಿನ ಕಾಲದಲ್ಲಿ ಬ್ರಹ್ಮ ಸಮಾಜ ಸ್ಥಾಪನೆ ಮಾಡಿದ್ರು. ಹೀಗೆ ನೋಡಿ, ಪ್ರಧಾನಮಂತ್ರಿ ಆದರು, ಮಹಿಳೆಯರು ರಾಷ್ಟ್ರಪತಿ ಆದರು, ಸುಪ್ರೀಂ ಕೋರ್ಟ್ ಜಡ್ಜ್ ಆದರು, ಎಲ್ಲ ನ್ಯಾಯಾಧೀಶರು, ಡಾಕ್ಟರ್, ಮಹಿಳೆಯರು, ಎಲ್ಲ ವಿವರದಲ್ಲಿ ಮಹಿಳೆಯರಿದ್ದಾರೆ.
ಆಟೋ ಓಡಿಸ್ತಾರೆ, ಬಸ್ ಓಡಿಸ್ತಾರೆ, ಕಂಡಕ್ಟರ್ ಇದ್ದಾರೆ, ರೈಲು ಓಡಿಸ್ತಾರೆ, ಹೆಲಿಕಾಪ್ಟರ್ ಓಡಿಸ್ತಾರೆ. ಆ ಸಮಸ್ಯೆ ಆಗಿ ಬಗೆಯಿಲ್ಲ. ಸೊ ಅದು ಹೇಳೋದು, ಮನೆಯಲ್ಲಿ ಬಾಡಿ ಲ್ಯಾಂಗ್ವೇಜ್ ಕಲಿಸ್ಬೇಕು ನಿಮ್ಮ ಹೆಣ್ಣು ಮಕ್ಕಳಿಗೆ. ಆ ಬಾಡಿ ಲ್ಯಾಂಗ್ವೇಜಿಂದಲೇ ಇವತ್ತು ಕೋರ್ಟ್ಗಳಲ್ಲಿ ನೂರಾರು ಕೇಸುಗಳು ನಾವು ಕಾಣ್ತೀವಿ. ಸೊ ಹೀಗಾಗಿ ನಮ್ಮ ಅಕ್ಕತೆಗೆ ನಾನು ಹೇಳೋದಿಷ್ಟೇ, ನಿಮ್ಮ ಹೆಣ್ಣು ಮಗಿಲಿ ಗಂಡು ಮಗಿಲಿ ಸಂಸಾರ ಕಲಿಸಲಿ, ಒಂದು ಜೀವನದ ಶೈಲಿ ಕಲಿಸಲಿ ಅಂತ ಹೇಳುತ್ತಾ ನನಗೆ ಒಂದು ಮಾತಲ್ಲಿ ಕಲ್ತ್ಕೊಂಡು ಎಲ್ಲ ಗಂಡ ಅನಿಸುತ್ತಾ. ಯಾಕಂದ್ರೆ ಒಂದು ಮಹಿಳೆಯಲ್ಲಿ ಎಷ್ಟು ಅಪಾರವಾದ ಶಕ್ತಿ ಇದೆ ಅನ್ನೋದಕ್ಕೆ ಅದಕ್ಕೆ ನೀವೇ ಕಾರಣಭೂತರು ನಮ್ಮ ಅಂಗನವಾಡಿ ಕಾರ್ಯಕರ್ತರು. ಯಾಕೆ ಅಂತಂದ್ರೆ ನಾನು ಹೇಳ್ತೀನಿ, ಯಾಕಂದ್ರೆ ಎಷ್ಟು ನೀವು ಹಾರ್ಡ್ ವರ್ಕು ಪ್ರೆಷರ್ ಇರುತ್ತೆ ಅಂತಂದ್ರೆ ಸರ್, ಎಲೆಕ್ಷನ್ BLO ಡ್ಯೂಟಿ ಮಾಡೋದು ಮತ್ತು ಈಗ ತಾನೇ ಗ್ಯಾರಂಟಿ ಸರ್ವೆಯನ್ನು ಯಶಸ್ವಿಯಾಗಿ ಎಲ್ಲರೂ ಮಾಡಿದ್ದೀರಾ, ಅದಕ್ಕೂ ನಾನು ಶುಭಾಶಯ ಕೋರ್ತೀನಿ. ಅದಕ್ಕೆ ನಮ್ಮ ಕಾರಣಭೂತ ಅಂತ ನಮ್ಮ ಮಹಿಳಾ ವಿಚಾರಕಿಯರು ತುಂಬ ಎಫರ್ಟ್ ಹಾಕಿದ್ದಾರೆ, ಮಾಡಿದ್ದಾರೆ. ಯಾವುದೇ ಕಾರ್ಯಕ್ರಮ ಏನೇ ಬರಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದಲೇ ಆಗಲ್ಲ. ಸಾರ್ ಎಷ್ಟು ವರ್ಕ್ ಆಗ್ತೀರಾ ಸರ್ ನಮ್ಮ ಮೇಲೆ, ಹಂಗೆ ಅಂತೀರಾ, ಪೋಷಣ್ ಟ್ರ್ಯಾಕರಲ್ಲಿ ಅಪ್ಲೋಡ್ ಮಾಡಬೇಕು. ಈ ಶಕ್ತಿ ತಾಳ್ಮೆ ನಿಮ್ಮ ಮಹಿಳೆಯರನ್ನ ಬಿಟ್ಟು ಬೇರೆ ಜೆಂಟ್ಸ್ನ ಈ ಪೊಸಿಷನಲ್ಲಿ ಕುಂಡಿಸಿದ್ರೆ ಮಾಡೋಕ್ಕೆ ಸಾಧ್ಯನಾ? ಇದೇ ಅಂಗನವಾಡಿ ಟೀಚರ್ಸು, ನೀವು ಯಾರು ಮಹಿಳೆಯರು ಆಗಿಲ್ದಲೇ ಜೆಂಟ್ಸ್ ಯಾರು ಇದ್ರೆ ಒಬ್ಬನು ಇಂತ ಕಂಡು ಕುಂಡಿಸಕ್ಕೆ ಆಯ್ತಾ ಇಲ್ಲ ನಾವು. ಆ ಶಕ್ತಿ ನಿಮ್ಮಲ್ಲಿದೆ. ಯಾಕಂದ್ರೆ ನಾನು ಹಿಂದೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಲ್ಲಿ ವರ್ಕ್ ಮಾಡ್ತಿದ್ದೆ, ಒಬ್ಬ ಪೋಷಣ ಅಭಿಯಾನ ಕೋರ್ಡಿನೇಟರ್. ಇನ್ನು ಕಾರ್ಯಕ್ರಮದಲ್ಲಿ ಉತ್ತಮ ಅಂಗನವಾಡಿ ಕಾರ್ಯಕರ್ತರನ್ನು ಸನ್ಮಾನಿಸಲಾಗಿದೆ. ಇದೇ ವೇಳೆ THO ಡಾಕ್ಟರ್ ಈರಣ್ಣ, ವಕೀಲರ ಸಂಘದ ಕಾರ್ಯದರ್ಶಿ H. ಪ್ಯಾಟೇಗೌಡ, ಪ್ಯಾನೆಲ್ ವಕೀಲರು ಆದಂತಹ ಮಲ್ಲಿಗೌಡ, ವೆಂಕಟೇಶ್ ನಾಯ್ಕ, ರುದ್ರಮುನಿ, ಟಿ. ನೆಲಗುಂಡಯ್ಯ, ಸ್ವರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಹೊಂದೂರಪ್ಪ, ಸಿರುಗುಪ್ಪ, TV24 ನ್ಯೂಸ್. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.